ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಗೊತ್ತಿರೋ ಹಾಗೆ ನೆನ್ನೆ ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀನಿ. ನೆನ್ನೆ ನೈಟ್ ಊಟ ಎಲ್ಲ ಮಾಡಿಕೊಂಡು ಹೊರಟ್ಬಿಟ್ರು ಶಿವ ಅವರು. ಇವತ್ತು ರಜೆ ಏನೋ ಹಾಕಿದ್ದಾರೆ ಅವರು. ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತ ಡ್ಯೂಟಿಗೆ ರಜೆ ಹಾಕಿ ಎಲ್ಲ ಹೊರಗಡೆ ಹೋಗಿದ್ದಾರೆ. ಆ್ಯಂಡ್ ನಾನು ಮಾರ್ನಿಂಗಿಂದ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಎಲ್ಲರ ಜೊತೆನೂ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮಮ್ಮಿ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಏನೋ ಏನಂದರೆ ಅವಾಗವಾಗ ಈ ಥರ ಬಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ನಂದು ಹೊಸದಾಗಿರೋದ್ರಿಂದ ಎಲ್ಲರೂ ಮದುವೆ ಆಗಿರೋ ಹುಡುಗಿರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅವಾಗಿಂದನೂ ಅಷ್ಟೇ ನಮ್ಮಮ್ಮಂದಿರೋ ಅಜ್ಜಿದಿರೋ ಅವ್ರಿಗೆಲ್ಲನೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಗಂಡನ ಮನೆಯಿಂದ ಅಮ್ಮನ ಮನೆಗೆ ಬಂದು ಟೈಮ್ ಸ್ಪೆಂಡ್ ಮಾಡೋದು ಅದೊಂಥರ ಬೇರೆ ಎಕ್ಸ್ಪೀರಿಯೆನ್ಸ್ ಅಲ್ವಾ? ನಿಮಗೆ ಯಾವ್ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಪಾರ್ವತಿ ದಾಟು ಅನ್ವಿಕಾ ಬೈಲಿ ಏನು ಮಾಡ್ತಿದ್ಯಾ? ನೋಡು ಜೇನಕ ಪಾರ್ವತಿ ದಾಟ ನೋಡು ಅಲ್ಲಿ ನೀನು ಹೇಳ್ಬಿಡೋ ಜನಗಣ ಮನ. ನಿಂಗೆ ಏನೇನು ಬೇಕು ಹೇಳಿ. ಈಗ ಏನೇನು ಬೇಕು? ಮೇಕಪ್ ಸಾಮಾನು ಏನೇನು ಬೇಕು ತೋರಿಸ್ತೀನಿ. ನೋಡಲ್ಲಿ ನಿಂಗೆ ಮೇಕಪ್ ಸಾಮಾನು ಏನೇನು ಬೇಕು ಅಂತ ತಿರ್ಗಾ ವಿಡಿಯೋ ಮಾಡ್ತೀನಿ. ಹೇಳ್ಬಿಡವ ಇಲ್ಲಿ ಹೇಳ್ಬಿಡವ. ಏನು ಬರಲ್ಲ ಅವ್ರಿಗೆ. ಹಾಗೆ ಫ್ರೆಂಡ್ಸ್, ನಮ್ಮ ಅತ್ತೆ ನಮ್ಮ ಆಂಟಿ ಮಕ್ಕಳು ಎಲ್ಲ ಬಂದಿದ್ದರು. ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ನೀಟಾಗಿ. ರಾಹುಲ್ ಇವತ್ತೇನು ಕೆಳಗೆ ಕೂತ್ಕೊಬಿಟ್ಟಿದ್ಯಾ? ಅವ್ನು ಯಾವಾಗಲೂ ಮೇಲೆ ಕೂತ್ಕೋಬೇಕು ಫ್ರೆಂಡ್ಸ್. ಇವತ್ತು ಅಪರೂಪಕ್ಕೆ ಕೆಳಗಡೆ ಊಟ ಮಾಡ್ತಾಯಿದ್ದಾನೆ. ಅದಕ್ಕೆ ಆಶ್ಚರ್ಯ ಪಡ್ಕೊಂಡು ಕೇಳ್ತಾಯಿದ್ದೀನಿ, ಕೆಳಗಡೆ ಕೂತ್ಕೊಬಿಟ್ಟಿದ್ಯಾ ಅಂತ. ಅವನೇನಂದರೆ ಟೇಬಲ್ ಮೇಲೆ ಇಟ್ಕೊಂಡು ಇಲ್ಲಿ ಈ ಪ್ಲೇಸಲ್ಲಿ ಕೂತ್ಕೊಂಡು ಊಟ ಮಾಡಬೇಕು. ನಾನು ಬಂದು ಕೂತ್ಕೊಬಿಟ್ಟೆ. ಇಲ್ಲಿ ಜಾಗ ಇತ್ತಲ್ಲ ಪಕ್ಕದಲ್ಲಿ. ನಾನು ಎಷ್ಟು ಬಿಸಿ ಎಷ್ಟು ತಣ್ಣಗಿದ್ರು ಅವನ ಮೇಲೆ ಕುತ್ಕೋಬೇಕು. ಹ್ಯಾಬಿಟ್ಟು ಚಿಕ್ಕ ವಯಸ್ಸಿಂದ. ಒಡೆ ಹೆಂಗಿದೆ? ಚೆನ್ನಾಗಿದೆಯಾ? ನಾನು ತಿಂದಿದ್ದೀನಲ್ಲ, ವಡೆ ತಿಂದೇ ಅಲ್ವಾ ನಾನು? ನೋಡಿ ಗಾಯ್ಸ್, ನಾನು ಬಂದಿದ್ದೀನಿ ಅಂತ ಇವಾಗ ವಡೆ ಮಾಡಿದ್ದಾರೆ, ತಿಂತಾಯಿದ್ದೀನಿ. ಚೆನ್ನಾಗಾಗಿದೆ. ಕಡಲೆಕಾಳು ಸಾಂಬಾರು ಮತ್ತು ವಡೆ ಕಾಂಬಿನೇಷನ್. ಹಾಗೆ ಫ್ರೆಂಡ್ಸ್, ಇವಾಗ ಸಂಜೆ ಆಗಿದೆ. ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ನಾನು ಮಮ್ಮಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಮಮ್ಮಿಗೆ ಸ್ವಲ್ಪ ಬೇರೆ ಕೆಲಸ ಇದೆ ಮನೇಲಿ. ಅದಕ್ಕೆ ನಾನು ನನ್ನ ತಮ್ಮ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಬಿಸಿಲೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಬಿಸಿಲಲ್ಲಂತೂ ಹೋಗೋಕ್ಕಾಗಲ್ಲ. ಅದಕ್ಕೆ ಬಿಸಿಲೆಲ್ಲ ಸ್ವಲ್ಪ ಕಡಿಮೆ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ಬಿಸಿಲೆಲ್ಲ ಕಡಿಮೆ ಆಯ್ತಲ್ಲ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ನಾನು ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಡ್ತೀನಿ. ಅವನು ರೆಡಿ ಆಗ್ತಾಯಿದ್ದಾನೆ. ಇನ್ನೇನು ನಮಗೂ ಏನು ಬೇರೆ ಅಷ್ಟಾಗಿ ಏನೂ ಕೆಲಸ ಇಲ್ಲ. ಹೋಗ್ಬಿಟ್ಟು ಬರೋಣ. ಆಮೇಲೆ ನಾನು ನನ್ನ ತಮ್ಮನ ಜೊತೆ ಹೊರಗಡೆ ಹೋಗಿ ಸುಮಾರು ದಿನ ಆಗಿದ್ದಲ್ಲ. ಸೊ ಬನ್ನಿ ಹೋಗೋಣ. ಹಾಗೆ ಫ್ರೆಂಡ್ಸ್, ನಾವು ಸಂಜೆ ಹತ್ತಿರ ಒಂದು 5:05 ಅಷ್ಟರಲ್ಲಿ ನಾವು ಹೊರಟ್ವಿ. ಯಾಕೋ ಸ್ವಲ್ಪ ಮಳೆ ಬರೋ ಹಾಗಿತ್ತು. ಗಾಳಿ ಇತ್ತು, ಬಟ್ ಮಳೆ ಸ್ಕಿಪ್ ಆಗ್ಬೋದು ಅಂತ ಹೊರಟ್ವಿ. ಆ ಧೈರ್ಯದ ಮೇಲೆ ಹೊರಟ್ವಿ. ಬಟ್ ಅಲ್ಲಿ ನೋಡಿದ್ರೆ ಮಳೆ ಏನು ಬರಲಿಲ್ಲ. ಹಾಗೆ ನಾವು ಸ್ಲಿಪ್ಪರ್ ಏನಾದರೂ ತೊಗೊಳ್ಳೋಣ ಅಂತ ಹೋದ್ವಿ. ಚೆನ್ನಾಗಿತ್ತು. ಸುಮಾರು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವೆಲ್ಲಿ ಹೋಗಿದ್ದು ಅಂತಂದರೆ ಮೈಸೂರಿಗೆ ಹೋಗೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ನಾವು ಹೊರಟಿದ್ದಿದ್ದೆ ಒಂದು 5:05 ಆಗಿದ್ದರಿಂದ ಇಲ್ಲಿಂದ ಸಿಟಿಗೆ ಹೋಗೋಕ್ಕೆ ಒಂದು 1/2 ಮುಕ್ಕಾಲು ಗಂಟೆ ಬೇಕಾಗುತ್ತೆ ಟ್ರಾಫಿಕ್ಕಲ್ಲಿ. ಅದಕ್ಕೆ ನಂಜನಗೂಡಿಗೆ ಹೋಗೋಣ ಅಂತ ನಂಜನಗೂಡಿಗೆ ಹೋದ್ವಿ. ಇಲ್ಲಿಂದ ಒಂದು 15 ಮಿನಿಟ್ಸ್ ಅಷ್ಟೇ ನಮ್ಮ ಮನೆಯಿಂದ ನಂಜನಗೂಡು. ಹಾಗೆ ಸ್ಲಿಪ್ಪರ್ಸ್ ಎಲ್ಲ ನೋಡ್ತಾಯಿದ್ದೀವಿ. ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ನಾನು ಒಂದೆರಡು ವೇರ್ ಮಾಡಿ ನೋಡಿದೆ. ನಾರ್ಮಲಾಗಿ ಫ್ಲ್ಯಾಟ್ ಸ್ಲಿಪ್ಪರ್ಸು ಒಂದೆರಡು ಇತ್ತು. ಒಂದೇ ಒಂದು ಯಾವುದಾದ್ರೂ ಕುರ್ತಾಗೆಲ್ಲ ಹೀಲ್ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ತೊಗೊಂಡೆ. ಹಾಗೆ ನನ್ನ ತಮ್ಮನೂ ಶಾರ್ಟ್ಸ್ ಏನಾದರೂ ತೊಗೊತೀನಿ, ಅವನು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದಾನಂತೆ ನೆಕ್ಸ್ಟ್ ವೀಕು. ಏನಾದರೂ ತೊಗೊತೀನಿ ಅಂತ ನೋಡ್ತಾ ಇದ್ದಾನೆ.
ಅವನು ಒಂದು ಶಾರ್ಟ್ಸ್ ತೊಗೊಂಡ. ಅದೆಲ್ಲ ಆದಮೇಲೆ ನಾವು ಇನ್ನೇನು ಹೊರಡೋ ಟೈಮ್ ಆಯಿತು. ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಕತ್ತಲೆ ಆಗ್ತಾ ಬಂದಿದೆ. ಮಳೆ ಅಂತೂ ಇನ್ನೂ ಬಂದಿಲ್ಲ. ಪಾನಿಪುರಿ ಮತ್ತು ದಹಿ ಪುರಿ ತೊಗೊಂಡ್ವಿ ಇಬ್ರೂ. ಈ ಸ್ವಲ್ಪ ವೆದರ್ ಹಂಗಿದ್ರೆ ಏನಾದರೂ ತಿನ್ಬೇಕನ್ಸುತ್ತೆ. ಅದಕ್ಕೆ ಹೋಗ್ತಾ ರೋಡಲ್ಲೇ ಸಿಕ್ತು ಬಂಗಾರಪೇಟೆ. ನಾನು ಪಾನಿಪುರಿ ತೊಗೊಂಡೆ, ನನ್ನ ತಮ್ಮ ದಹಿ ಪುರಿ ತೊಗೊಂಡ. ಇಬ್ಬರು ತಿಂದ್ಕೊಂಡು ಇವಾಗ ಇನ್ನೇನು ಹೊರಡ್ತಾ ಇದ್ದೀವಿ. ಸ್ವಲ್ಪ ಫೇಸ್ ಕ್ರೀಮ್ಸ್ ಎಲ್ಲ ತೊಗೊಬೇಕಿತ್ತು, ಅದನ್ನು ತೊಗೊಂಡೆ. ಅದನ್ನು ತೊಗೊಂಡಾದ್ಮೇಲೆ ಮಳೆ ಬಂದುಬಿಡುತ್ತೆ ಅಂತ ಇವಾಗ ಬೇಗ ಹೊರಟೇ ಬಿಟ್ವಿ. ಫ್ರೆಂಡ್ಸ್, ಹೊರಗಡೆ ಹೋಗ್ಬಿಟ್ಟು ಬಂದು ಇವಾಗ ಊಟ ಮಾಡಿಕೊಂಡು ಮಳೆ ಬರ್ತಾಯಿದೆ. ಹೊರಗಡೆ ಮಳೆ ಬರ್ತಾಯಿದೆ. 2-3 ದಿನ ಮಳೆ ಬಂತು, ಸ್ಟಾಪ್ ಆಯ್ತು, ಮತ್ತೆ ಬರ್ತಾಯಿದೆ. ಹಾಗೆ ನಾನು ಏನು ತೊಗೊಂಬಂದೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾನು ಈ ಒಂದು ಸ್ಲಿಪ್ಪರ್ ತೊಗೊಂಡಿದ್ದೀನಿ. ಇಷ್ಟ ಆಯಿತು ನನಗೆ. ಈ ಥರ ಸ್ಲಿಪ್ಪರ್ಸು ಒಂದು ಟ್ರೆಡಿಷ್ನಲ್ ವೇರ್ಗಾಗಿರ್ಬೋದು, ಕುರ್ತಾ ಹಾಕ್ಕೊಂಡ್ರೂ ಆಗಿರ್ಬೋದು, ಆರ್ ಬೇರೆ ಥರ ಅಂದರೆ ಕಾಟ್ ಸೆಟ್, ಅದಕ್ಕೆಲ್ಲ ಮ್ಯಾಚ್ ಆಗುತ್ತೆ. ತುಂಬ ಸಿಂಪಲಾಗಿ ಒಂಥರ ರಿಚ್ ಲುಕ್ ಆಗಿದೆ, ಚೆನ್ನಾಗಿದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಅಂದರೆ ಇನ್ನೂ ಬೇರೆ ಥರ ಇತ್ತು, ಫುಲ್ ಇಲ್ಲೆಲ್ಲ ವರ್ಕ್ ಥರ, ಅದೊಂದು ಸ್ವಲ್ಪ ಓವರ್ ಅಂತ ಅನಿಸ್ತಾಯಿತ್ತು. ಈ ಡಿಸೈನ್ ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿದೆ. ಅದಕ್ಕೆ ಇದನ್ನೇ ಪ್ರಿಫರ್ ಮಾಡಿದೆ. ಚೆನ್ನಾಗಿತ್ತು, ಇಷ್ಟ ಆಯಿತು. ಆ್ಯಂಡ್ ಇದ್ರ ಪ್ರೈಸ್ ಬಂದು ತುಂಬ ರೀಸನಬಲ್ ಪ್ರೈಸು. ನೋಡ್ತಾ ಇದ್ರಲ್ಲ, ಜಸ್ಟ್ 515 ಅಷ್ಟೇ. MRP 645, ಡಿಸ್ಕೌಂಟ್ ಎಲ್ಲ ಆಗಿ 515. ಚೆನ್ನಾಗಿದೆ. ಇದೊಂಥರ ಈ ಥರ ಕಲರ್ ಅಂದರೆ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ, ಎಲ್ಲದಕ್ಕೂ ಹಾಕೊಬೋದು ಅಂತ ನಾನು ಈ ಕಲರ್ನೇ ತೊಗೊಂಡೆ. ಬ್ಲ್ಯಾಕ್ ಇಲ್ಲ ವೈಟ್ ಇದ್ದಿದ್ರು ತೊಗೊಳ್ವೆ, ಬಟ್ ಕಲರ್ಸ್ ಇರಲಿಲ್ಲ. ಸ್ವಲ್ಪ ಬೇರೆ ಥರ ಕಲರ್ಸ್ ಇತ್ತು, ಅದು ಯಾವುದಕ್ಕೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೆ ಇದನ್ನೇ ತೊಗೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಸ್ಲಿಪ್ಪರು. ಆ್ಯಂಡ್ ಹೀಲ್ಸ್ ಈ ಥರ ಬಂದಿದೆ ನೋಡಿ. ಗಾಯ್ಸ್, ಏನಂದರೆ ನಮ್ಮ ಮಮ್ಮಿ ಒಂದೆರಡು ಸೀರೆ ತೊಗೊಂಡಿದ್ದೆ, ನಿಮಗೆ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲದೆ ಇರುವಾಗ ಶಾಪಿಂಗ್ ಮಾಡಿದ್ದಾರೆ ನಮ್ಮ ಮಮ್ಮಿ. ಇವಾಗ ನೆನ್ನೆ ಬಂದಿದ್ದಲ್ಲ, ಅವಾಗ ತೋರಿಸಿದ್ರು. ಇದು ಹಳೆ ಸೀರೆ ನೋಡಿ, ಎಷ್ಟು ಚೆನ್ನಾಗಿದೆ ಸೀರೆ. ಮೈಸೂರು ಸಿಲ್ಕ್ ಅಲ್ಲ, ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಆ್ಯಕ್ಚುಲಿ ಏನಂದರೆ ಒಂದು 4 ಇಯರ್ಸ್ 3 ಇಯರ್ಸ್ ಬ್ಯಾಕು, 4-5 ಇಯರ್ಸ್ ಬ್ಯಾಕು ಈ ಥರ ಟೈಪ್ ಸೀರೆ ಏನೋ ಒಂದು 10,000 ಸಿಗ್ತಾಯಿತ್ತು. ಈ ಥರ ಟೈಪ್ಸ್ ಸಾರಿ ಗೈಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಏನಂದರೆ ನಾನು ಏನೋ ಹೇಳ್ತಾ ಇದ್ದಲ್ಲ, ಒಂದು 5 ಇಯರ್ಸ್ ಬ್ಯಾಕು ಈ ಥರ ಸ್ಯಾರಿ, ಈ ಟೈಪ್ ಸ್ಯಾರಿ ಒಂದು 10,000ಗೆ ಸಿಗ್ತಾಯಿತ್ತು. ಅದಕ್ಕೂ ಕಡಿಮೆ ಸಿಗ್ತಿರ್ಲಿಲ್ಲ. ಈಗೇನಾಗ್ಬಿಟ್ಟಿದೆ ನಿಮಗೆ ಗೊತ್ತಿರೋ ಹಾಗೆ, ಸೆಮಿ ಮೈಸೂರು ಸಿಲ್ಕು 1800 900 ಹಂಗೆಲ್ಲ ಸಿಗ್ತಾಯಿದೆ. ಇದ್ರ ಪ್ರೈಸ್ ಬಂದು ಆ್ಯಕ್ಚುಯಲ್ ಪ್ರೈಸ್ ಬಂದು 1400 ಅದು ಆ್ಯಕ್ಚುಯಲ್ ಪ್ರೈಸು. ಅದು HBS ಸಿಲ್ಕ್ಸಲ್ಲೇ ತೊಗೊಬಂದಿದ್ದಾರೆ ನಮ್ಮ ಮಮ್ಮಿ. ಸ್ವಲ್ಪ ಡೈಲಿ ವೇರ್ಗೆ ಸಾಫ್ಟ್ ಸ್ಯಾರಿ ತೊಗೊಬೇಕು ಅಂತ ಹೋಗಿದ್ರಂತೆ. ಅದಕ್ಕೆ ಇದಿಷ್ಟ ಆಯಿತು ಅಂತ ಇದನ್ನು ತೊಗೊಬಂದಿದ್ದಾರೆ. ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿದೆ. ಯಾರು ವೇರ್ ಮಾಡಿದ್ರು ಚೆನ್ನಾಗಿರುತ್ತೆ. ಆಮೇಲೆ ಮದುವೆ ಫಂಕ್ಷನ್ಸಿಗೆಲ್ಲ ಒಂಥರ ರಿಚಾಗಿ ಕಾಣಿಸುತ್ತೆ ಈ ಸ್ಯಾರಿ ಅಲ್ವಾ. ಆ್ಯಂಡ್ ನಿಮಗೆ ಯಾರಿಗಾದ್ರೂ ಇಷ್ಟ ಆಗಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸ್ಯಾರಿ ಹೋಗಿದ್ದೆ ಅಲ್ವಾ, ಸ್ವಲ್ಪ ಕ್ರೀಮ್ಸ್ ಎಲ್ಲ ತೊಗೊಬೇಕಿತ್ತು. ಅದಕ್ಕೆ ನಾನು ಏನೇನು ತೊಗೊಬಂದೆ ಅಂದರೆ, ನೀಡೆಡ್ ಯಾವುದು ತುಂಬ ನೀಡೆಡ್ ಇದೆ ಅದನ್ನು ಮಾತ್ರ ತೊಗೊಬಂದೆ. ಎಲ್ಲ ಮನೆಯಲ್ಲೇ ಇತ್ತು, ನನಗೆ ಏನೇನು ಬೇಕಾದಿಲ್ಲ. ಲ್ಯಾಕ್ಮಿ ಮಾಯ್ಶ್ಚರೈಸರ್ ತೊಗೊಂಡೆ, ಮತ್ತು ಒಂದು ಲಿಪ್ ಬಾಮ್ ತೊಗೊಂಡೆ, ಬೇಬಿ ಲಿಪ್ಸ್ದು. ಆ್ಯಂಡ್ 2 ನೇಲ್ ಪಾಲಿಶ್ ತೊಗೊಂಡೆ, ಚೆನ್ನಾಗಿದೆ. ಒಂದು ಫುಲ್ ನನ್ನ ಸ್ಕಿನ್ ಕಲರ್ ಇದೆ, ಮತ್ತು ಇದೊಂಥರ ಪಿಂಕ್ ಅಲ್ಲ, ಒಂಥರ ರೆಡ್ಡು ಅಲ್ಲ, ಪಿಂಕು ಅಲ್ಲ, ಶೈನಿಂಗ್ ಕಲರಲ್ಲಿದೆ. ಆ್ಯಂಡ್ ಒಂದು ನೇಲ್ ಪಾಲಿಶ್ ರಿಮೂವರು, ಮತ್ತು ಇದಂತೂ ನೀಡೆಡ್ ನೇಲ್ ಪಾಲಿಶ್ ರಿಮೂವರು. ಎಲ್ಲರಿಗೂ ಉಪಯೋಗ ಆಗುವಂಥದ್ದೇ. ಎಮರ್ಜೆನ್ಸಿಗೆ ನೇಲ್ ಪಾಲಿಶ್ ರಿಮೂವರ್ ಇರಲೇಬೇಕು ಮನೇಲಿ. ಆ್ಯಂಡ್ ಒಂದು ಪೆನ್ಸಿಲ್, ಐಬ್ರೋ ಪೆನ್ಸಿಲ್ ಅಷ್ಟೇ ಗೈಸ್. ಸದ್ಯಕ್ಕೆ ಇದಾಗಿತ್ತು ಫ್ರೆಂಡ್ಸ್ ನನ್ನ ಈ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ, ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.